ಎಲ್ಲಿ ನನ್ನ ಪ್ರಾಣಸಕ? ಏಕೆ ಏನಾಯ್ತು ಸಾತ್ವಿಕಿ? ಓಹೋ, ಅಣ್ಣನಾದ ದುರ್ಯೋಧನ ಮೊದಲೇ ದ್ವಾರಕೆಯಲ್ಲಿ ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಬರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲಿ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಯುಧಿಷ್ಠಿರನು ನನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಚಿರದಿನ ಸಲುವಾಗಿ ವನವಾಸಕ್ಕೆ ಅರ್ಜುನ ನಗರ ವಿಕ್ರಮಗಳಿಂದ ವಿಧ್ವಂಸುತ್ತಿರುವ ಈ ಛಲದಂತ ಮಲ್ಲ ಕೌರವೇಶ್ವರನನ್ನು ಕಂಡು ನಿನಗೆ ಅಸಮಾಧಾನವೇ? ನೀನು ಗೋರಿಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಬಂದಿರುವೆನು. ದೇವ ಮಂದಿರವು ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನೆಗೆ ದೊರೆತೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿಯ ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಬಾರಗಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆ ಪರೀಕ್ಷೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೆ ಈ ಸಾರಿ ನಿನ್ನ ಬಿಟ್ಟನು ನನ್ನ ಕೈಗೆ ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಪವಿತ್ರವಾದ ಒಂದೇ ಅಂಶದ ರಕ್ತವು ಹರಿಯುತ್ತಿರುವುದು ಎಂಬುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಗತ್ಯದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನ ಕರೆದುಕೊಂಡು ಒಂದು ತತ್ವವನ್ನು ಕೊಡು. 7 ಚಕ್ರಪಾಡಿ 3 ಗೋಮಕರ ಮಂಗಳವು ನಿನ್ನನ್ನೇ ಸೇರಿದೆ.